ಕಲಾವಿದರನ್ನ ಆಯ್ಕೆ ಮಾಡಿದ್ರು ಪುಟ್ಟಣ್ಣವ್ರಿಗೆ ಬಿಟ್ಟಿದ್ದು. ರಂಗಭೂಮಿಲೂ ಸಹಿತ ರಾಜಕೀಯ ಇದ್ದೇ ಇರುತ್ತೆ. ನಾನು ಬೆಳೆಯೋದು ಅಲ್ಲಿ ಕೆಲವರು ಸಹಿಸ್ತಿರಲಿಲ್ಲ. ಬಣ್ಣ ಹಚ್ಚಿದ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅದೇ ಸಮಯಕ್ಕೆ ಮದ್ರಾಸ್ನಲ್ಲಿ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಒಡೆಯರಾದ BR ಪಂತಲೂರವರು ಒಂದು ಮಕ್ಕಳ ರಾಜ್ಯ ಅನ್ನೋ ಒಂದು ಮಕ್ಕಳ ಬಗ್ಗೆ ಒಂದು ಪಿಕ್ಚರ್ ತೆಗಿಬೇಕು ಅಂತ ಯೋಚನೆ ಮಾಡಿಲ್ಲ. ಕಥೆಗಳೆಲ್ಲ ರೆಡಿ ಮಾಡಿಕೊಂಡು ಪಾತ್ರ ಆಯ್ಕೆ. ಆವಾಗ ಕಣಗಾಲ್ ಪುಟ್ಟಣ್ಣನವರು ಅವರಲ್ಲಿ ಸಹ ನಿರ್ದೇಶಕರಾಗಿದ್ದರು. ಅಂದರೆ ಕಲಾವಿದರನ್ನು ಆಯ್ಕೆ ಮಾಡಿದ್ರು ಪುಟ್ಟಣ್ಣವ್ರಿಗೆ ಬಿಟ್ಟಿದ್ದು. ಯಾಕೆಂದರೆ ಅವರು ಸಹಿತ ಕಣಗಾಲ್ ಪುಟ್ಟಣ್ಣನವರು ಅವರ ಚಿಕ್ಕಪ್ಪಂದರು ಅವರು ರಾಮಚಂದ್ರ ಶಾಸ್ತ್ರಿಗಳು, ಕೃಷ್ಣ ಶಾಸ್ತ್ರಿಗಳು ನಾಟಕ ಕಂಪ್ನಿ ಇದ್ದಾಗ ಆ ಕಂಪ್ನಿಲಿ ಸ್ವಲ್ಪ ಇದ್ದವರು. ರಂಗಭೂಮಿ ಕಲೆ ಏನು ಅನ್ನೋದು ಗೊತ್ತಿತ್ತು. ರಂಗಭೂಮಿ ಕಲಾವಿದರನ್ನ ಯಾರನ್ನ ಕರ್ಕೊಂಬಂತ ಅವ್ರು ಆಯ್ಕೆ ಬಿಟ್ರು. ಅವರು ಬೇರೆ ಸ್ಕೂಲ್ ಹುಡುಗರನ್ನೆಲ್ಲ ನೋಡಿದ್ರು, ಯಾರೋ ಆಯ್ಕೆ ಆಗಲಿಲ್ಲ. ಕೊನೆಗೆ ತಿಪ್ಟೂರಿನಲ್ಲಿ ನಾವು ಇದ್ವಿ. ನಾವು ಚಂದ್ರಹಾಸ ನಾಟಕ ಯೋಗಾನಂದಮೂರ್ತಿಗಳ ಮನೆಗೆ ಬಂದರು. ಅಂದರೆ ಯೋಗಾನಂದಮೂರ್ತಿಗಳು ಸಹಿತ ಕಣಗಾಲ್ ಪುಟ್ಟಣ್ಣ ಅವರೆಲ್ಲ ಹತ್ತಿರದ ಸಂಬಂಧಿಗಳು. ಅವರು ಬಂದು ಚಂದ್ರಹಾಸ ನಾಟಕ ನೋಡಿದ್ರು. ಅವ್ರ ಮನಸ್ಸಿಗೆ ಆಯ್ಕೆ ಆಯಿತು, ಮನಸ್ಸು ಬಹಳ ಒಪ್ಪಿಗೆ ಆಯಿತು. ಅವರು ನನ್ನ ಮದ್ರಾಸಿಗೆ ಕರ್ಕೊಂಡೋದು. ಅವರು ಪುಟ್ಟಣ್ಣನವರು ಮದ್ರಾಸಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಹತ್ರ ಬರೀ ಬಟ್ಟೆ ಇಲ್ಲ, ಕಾಲಿಗೆ ಚಪ್ಪಲಿ ಇಲ್ಲ, ಹರಕಲ ಬಟ್ಟೆ ಇಲ್ಲ. ಇವತ್ತು ಕಣಗಾಲ್ ಪುಟ್ಟಣ್ಣವ್ರನ್ನ ಯಾಕೆ ನೆನೆಸ್ಕೋತೀನಿ ಅಂದರೆ, ಏನೇ ಮಾಡಲಿ ಇವ್ರ ಕೈಲಿ ಮಾಡಿಸ್ಬೇಕು ಅಂತ ಅವ್ರು ಹಠ ತೊಟ್ಟರು. ನನಗೆ ಸಿನಿಮಾ ಕಲಾವಿದ ಆಗಬೇಕು ಅಂತ ಆಸೆ ಇತ್ತು ನನಗೆ. ಆದರೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರಲಿಲ್ಲ ನನಗೆ. ಪುಟ್ಟಣ್ಣವ್ರು ಕರ್ಕೊಂಡೋದ್ರು. ನನ್ನ ಮೊದಲು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಸಿದ್ರು, ಬಸ್ನಲ್ಲಿ ಕೂರಿಸ್ಕೊಂಡ್ರು. ಆಮೇಲೆ ಇನ್ನೊಂದು ಘಟನೆ ನಾವು ಮರೆಯೋಕ್ಕಾಗಲ್ಲ. ಅಲ್ಲಿ ನಾವು ರಂಗಭೂಮಿಲೂ ಸಹಿತ ರಾಜಕೀಯ ಇದ್ದೇ ಇರುತ್ತೆ. ಎಲ್ಲೂ ಸಹಿತ ನಮಗೆ ಗೊತ್ತಿಲ್ಲ. ಅದು ಒಬ್ರು ಬೆಳೆದ್ರೆ ಒಬ್ರು ಸಹಿಸಲ್ಲ. ನಾನು ಬೆಳೆಯೋದು ಅಲ್ಲಿ ಕೆಲವರು ಸಹಿಸ್ತಿರಲಿಲ್ಲ. ಹಾಗಾಗಿ ಪುಟ್ಟಣ್ಣವ್ರು ನನ್ನ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಬರ್ಬೇಕಾದ್ರೆ ನಮ್ಮ ತಂದೆ ಒಬ್ಬರಿದ್ದಷ್ಟೇ, ಇನ್ಯಾರೂ ಬರಲಿಲ್ಲ. ಕೆಲವರು ಹೇಳ್ತಾರೆ, ಅಕಸ್ಮಾತ್ ಯಾರು ನಮ್ಮ ಸ್ನೇಹಿತರು ಯಾರು ಒಂದು ಉನ್ನತ ಪದವಿಗೆ ಮಾಡ್ಬೇಕಾದ್ರೆ ಸ್ನೇಹಿತರೆಲ್ಲ ಹೋಗಿ ಸೆಂಡ್ ಆಫ್ ಮಾಡ್ತೀವಲ್ಲ, ಆ ಥರ ಯಾರೂ ಇಲ್ಲ. ಸರಿ, ಬಸ್ಸಲ್ಲಿ ಕೂತ್ಕೊಂಡೆ ಹೊರಡ್ಬೇಕಾದ್ರೆ ಒಬ್ಬ ದೊರೆಸ್ವಾಮಿ ಅಂತ ಗೇಟ್ ಕೀಪರ್, ದೊರೆಸ್ವಾಮಿ ಅಂತ, ಅವನು ತಮಿಳ್ರವನು. ಅವನು ಗೇಟ್ ಕೀಪರ್ ಆಗಿದ್ದ. ಬಸ್ಸು ಇನ್ನೇನು ಹೊಡ್ತು. ಅವಾಗ ನಿಲ್ಲಿಂಗ ಅಂತ ಬಂದ್ಬಿಟ್ಟು ಒಂದು ಕೈಯಲ್ಲಿ ಹೂನಾರ ಹೇಳ್ಕೊಂಡಿದ್ದಾರೆ. ಸರಿ, ಬಸ್ ನಿಲ್ಲಿಸ್ತಾ. ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ನನಗೆ ಹಾರ ಹಾಕ್ಬಿಟ್ಟು ನಲ್ಲ ಅಂತಬಿಟ್ಟು ಪುಟ್ಟಣ್ಣಗೆ ನಮ್ಮ ಪಯ್ಯ ನಲ್ಲ ಪಾತಕಂಗ ಅಂತಂದ. ಸ್ವಲ್ಪ ಬಂದು ಕಣ್ಣಲ್ಲಿ ನೀರು ಅವನಿಗೆ ಕಳಿಸ್ಬೇಕಾರೆ ಬಸ್ ಹೋಯ್ತು. ಪುಟ್ಟಣ್ಣವ್ರು ಕೇಳಿದ್ರು, ಯಾರೋ ಇವನು ಅಂತಂದ್ರು. ನಮ್ಮ ಕಂಪ್ನಿ ಗೇಟ್ ಕೀಪರು ದೊರೆಸ್ವಾಮಿ ಅಂತ ನನ್ನ ಕಂಡ್ರೆ ಭಾಳ ಪ್ರೀತಿ ಅಂದರು. ಪಾಪ ಎಷ್ಟು ಜನ ನಿನ್ನ ಪ್ರೀತಿಸ್ತಾರೆ, ಆದರೆ ದೊಡ್ಡ ಕಲಾವಿದರು ಇವರೆಲ್ಲ ನಿನ್ನ ಸೆಂಡ್ ಆಫ್ ಮಾಡೋಕ್ಕೆ ಬರಲಿಲ್ಲ. ಒಬ್ಬ ಗೇಟ್ ಕೀಪರ್ ಬಂದು ನಿನಗೊಂದು ಸೆಂಡ್ ಆಫ್ ಮಾಡೋದಲ್ಲ, ಅವನು ಗ್ರೇಟ್. ಪಾಪ ಒಂದು ಹಾರ ತಗೋಬೇಕಾದ್ರೆ ಅವಾಗ ₹2 ಇರಬೇಕು. ಆ ₹2 ಅವನ ಹತ್ರ ಎಲ್ಲಿತ್ತೋ ಏನು ಪಾಪ ನನ್ನಲ್ಲಯ್ಯ, ಗ್ರೇಟ್ ಬೇಡ ಅಂತಂದ. ಆಮೇಲೆ ಅಂದರೆ ಆ ಘಟನೆಗಳೆಲ್ಲ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಮರೆಯೋಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ನಾನು ಚೆನ್ನಾಗಿರ್ಬೋದು, ಇವತ್ತು ನಾನು 5,000 ರೂಪಾಯಿ ಖರ್ಚು ಮಾಡ್ಬೋದು, ಆದರೆ ಆ ಘಟನೆಗಳು ನಾವು ಮರೆಯೋದಕ್ಕೆ ಆಗೋದಿಲ್ಲ. ಅಂದರೆ ಆಮೇಲೆ ಪುಟ್ಟಣ್ಣ ನಾನು ಬಂದು ಬೆಂಗಳೂರಿಗೆ ಕರ್ಕೊಂಬಂದು, ನನಗೆ ಬಟ್ಟೆ ಇರಲಿಲ್ಲ, ಬಟ್ಟೆ ಎಲ್ಲ ಕೊಡಿಸೋದಿಲ್ಲ ಮಾಡಿ ಮದ್ರಾಸ್ಗೆ ಕರ್ಕೊಂಡೋದ್ರು. ಮದ್ರಾಸ್ನಲ್ಲಿ ಅವಾಗ ಸಿನಿಮಾ ನಮ್ಮ ಪಂತಲೂರು ಹತ್ರ ಕರ್ಕೊಂಡೋದ್ರು, ತೋರಿಸಿದ್ರು, ಇವರೇ ಹುಡುಗ ಅಂತ ನೋಡಿದ್ರು. ಅವರು ಸಹಿತ ಪಂತಲೂರು ಸಹಿತ ರಂಗಭೂಮಿಲೇ ಇದ್ದವರು. BR ಪಂತಲೂರು ಪೀರ್ ಸಾಹೇಬ್ರ ಕಂಪ್ನಿ, ಅಣ್ಣಪ್ಪರ ಕಂಪ್ನಿ, ಗುಬ್ಬಿ ಬ್ರಾಂಚ್ ಕಂಪ್ನಿಲೆಲ್ಲ ಇದ್ದವ್ರೆ ರಂಗಭೂಮಿ ಕಲಾವಿದರು. ನಾನು ನೋಡಿದ ತಕ್ಷಣ ಹೇಳಿದ್ರು, ಎಷ್ಟಪ್ಪ ವಯಸ್ಸು ಅಂದರು. ನಾನು 14 ವರ್ಷ ಆಗಿದ್ದು. ಜಾಸ್ತಿ ಹೇಳ್ಬಿಟ್ರೆ ಸೆಲ್ಸಿಯಸ್ ಒಳಗೆ 12 ವರ್ಷ ಅಂತ ಸಿನಿಮಾ ಹೀರೋಯಿನ್ ಹೇಳ್ದಂಗೆ ಹೇಳ್ಬಿಟ್ಟೆ ನಾನು. ಸರಿ, ಅವ್ರಿಗೆ ಗೊತ್ತು, ಆದ್ರೂ ಕಿಲಾಡಿಗಳು ಅಂತ ನಕ್ಬಿಟ್ಟು ಇರಲಿ ನಾ ಪುಟ್ಟಣ್ಣಗೆ ಹೇಳಿದ್ರು, ನೋಡಪ್ಪ, ಅವನು ನಾಟಕ ಕಂಪ್ನಿ ಊಟ ಮಾಡ್ಕೊಂಡಿದ್ದವನು. ಅವನಿಗೆ ಪಾಪ ಏನು ಬರೀ ಅನ್ನ ಸಾರು ತಿನ್ಕೊಂಡಿದ್ದವನು.
ಸ್ವಲ್ಪ ಅವನಿಗೆ ಚೆನ್ನಾಗಿ ತಿನ್ನಿಸು ಮೊದಲು, ಚೆನ್ನಾಗಿ ತಿನ್ನಿಸಿ ಒಂದು ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ದಪ್ಪಗಾಗಲಿ, ಆಮೇಲೆ ಮೇಕಪ್ ಟೆಸ್ಟ್ ಮಾಡಿಸೋಣ ಅಂತಂದರು. 1 ತಿಂಗಳು ಚೆನ್ನಾಗಿ ತಿನ್ನಿಸಿ ಉಣಿಸಿ ಆಮೇಲೆ ಮೇಕಪ್ ಟೆಸ್ಟ್ ಎಲ್ಲ ಮಾಡಿಸಿ, ಕೂದಲು ಇಷ್ಟು ಉದ್ದ ಇತ್ತು ಅದೆಲ್ಲ ಹೇರ್ ಕಟ್ ಮಾಡಿಸಿ, ಕರ್ಲೆಲ್ಲ ಮಾಡಿಸಿ, ಆಮೇಲೆ ಟ್ರೈನಿಂಗ್. ಅವಾಗ ನೋಡಿ, ರಂಗಭೂಮಿ ನಟನೆಗೂ ಸಿನಿಮಾ ನಟನೆಗೂ ಭಾಳ ವ್ಯತ್ಯಾಸ ಇದೆ. ಆಂಗಿಕ ಅಭಿನಯ ಇದೆಯಲ್ಲ, ಸಿನಿಮಾ ರಂಗದಲ್ಲಿ ಸೀಮಿತವಾಗಿರುತ್ತೆ, ರಂಗಭೂಮಿಯಲ್ಲಿ ನಾವು ವಿಶಾಲವಾಗಿರುತ್ತೆ, ದೊಡ್ಡದಾಗಿರುತ್ತೆ, ಹೇಗೆ ಬೇಕಾದ್ರೂ ಮಾಡ್ಬೋದು. ಅಲ್ಲಿ ಹಾಗೆ ಮಾಡೋಕ್ಕಾಗಲ್ಲ, ಒಂದು ಲಿಮಿಟ್ ಇರುತ್ತೆ. ಒಂದು ಕ್ಯಾಮ್ರಾಮನ್ ಲೈಟಿಂಗ್ ಮಾಡಿಬಿಟ್ಟು ಇಷ್ಟೇ ಇರಬೇಕು ಜಾಗದಲ್ಲಿ, ಇಷ್ಟೇ ಇರಲಿ ನೀವು ಆ್ಯಕ್ಟ್ ಮಾಡಬೇಕು ಅಂತಾನೆ. ಮತ್ತು ಯಾವ್ದು ಕ್ಲೋಸಪ್ ಇಟ್ಟಾಗ ಇಷ್ಟೇ ಕೈ ತೊಗೋಬೇಕು, ಇದು ಮಾಡಬೇಕು ಅಂತೆಲ್ಲ ಸ್ವಲ್ಪ ಕೆಲವೊಂದು ಇದಿರುತ್ತೆ, ರೂಲ್ಸ್ ಇರುತ್ತೆ. ನಮಗೆ ಅದೆಲ್ಲ ಸ್ವಲ್ಪ ಪುಟ್ಟಣ್ಣನವ್ರು ನನಗೆ ಅಭ್ಯಾಸ ಮಾಡಿಸಿದ್ರು. ಆ ಪಾತ್ರ ಮಾಡಿದೆ. ಆ ಪಿಕ್ಚರು ಸಹಿತ ಬಿಡುಗಡೆಯಾಗಿ ಯಶಸ್ವಿ ಆಯಿತು. 1960 ಆಗಸ್ಟ್ 12ನೇ ತಾರೀಕು ಮಕ್ಕಳ ರಾಜ್ಯ ಚಿತ್ರ ಬಿಡುಗಡೆ ಆಯಿತು. ಆ ಚಿತ್ರ ಯಶಸ್ವಿ ಆಯಿತು. ಆ ಚಿತ್ರ ಚೆನ್ನಾಗೂ ಹೋಯಿತು. ಬಹಳ ಸಂತೋಷ ಆಯಿತು. ಎಲ್ಲರೂ ಸಹಿತ ಇವತ್ತು ಸಹಿತ ಜನಗಳಿಗೆ ಮರೆಯೋದಿಲ್ಲ. ಆ ಚಿತ್ರ ಒಂದು 64 ವರ್ಷ ಸಹಿತ ಇನ್ನೂ ಆ ಚಿತ್ರನ ಮರೆಯೋದಿಲ್ಲ. ಅಂಥ ಒಳ್ಳೆ ಚಿತ್ರ. ಬಿ ಆರ್ ಪಂತುಲವ್ರನ್ನ ನಾವು ಪುಟ್ಟಣ್ಣನವ್ರನ್ನ, ಎಮ್ ಎ ರಾಜ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ. ಯಾಕೆಂದರೆ ಅಂಥ ಪಾತ್ರ ಕೊಟ್ಟರು, ಅಂಥ ಚಿತ್ರ ತೆಗೆದ್ರು. ಆಗಿನ ಕಾಲದಲ್ಲಿ ಆ ಮಕ್ಕಳಿಗೆಲ್ಲ ಎಷ್ಟು 1000 ಜನನ ಹಾಕ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಆಗಿನ ಕಾಲದ ಮಕ್ಕಳುಗಳ ಸಿಗೋದು ಕಷ್ಟ, ಅಂಥದ್ರಲ್ಲಿ ಆ 1000 ಜನ ಹಾಕ್ಕೊಂಡು ಆ ಚಿತ್ರ ಮಾಡಿದ್ದಾರೆ ನಮಗೆ. ಆ ಚಿತ್ರ ಯಶಸ್ವಿ ಆಯಿತು. ಆಮೇಲೆ ಸಿನಿಮಾ ರಂಗದಿಂದ ಮತ್ತೆ ನಾಟಕ ಕಂಪ್ನಿ ಬಂದೆ. ಯಾಕೆಂದರೆ ಅಲ್ಲಿ ಅಗ್ರಿಮೆಂಟ್ ಇತ್ತಲ್ಲಿ. ಮಾಧುಸ್ವಾಮಿ ನಮಗೆ ಕೊಡೋದು 25 ರೂಪಾಯಿ ಸಂಬಳ ಆದರೂ ಸಹಿತ ಅವಾಗೆಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಡೋರು. ಆಗ ಮಕ್ಕಳ ರಾಜ್ಯ ಮುಗಿದ್ಮೇಲೆ ಪಂತುಲೂರವರು ಅವರಿಗೆ ಅದೇನೋ ಅನ್ನಿಸ್ತು. ಆ ಪಂತುಲೂರಿಗೆ, ರಾಜಮ್ಮನವ್ರಿಗೆ, ಅಲ್ಲಿರೋ ಒಂದು ಸ್ಟಾಫ್ಗೆಲ್ಲ, ಆ ಕಂಪ್ನಿಯಲ್ಲಿರೋ ಸಮಸ್ತ ಸದಸ್ಯರಿಗೂ ಸಹಿತ ನನ್ನ ಕಂಡ್ರೆ ಅದೇನೋ ಪ್ರೀತಿ, ವಿಶ್ವಾಸ. ನನ್ನ ಅಲ್ಲೇ ಉಳಿಸ್ಕೋಬೇಕು ಅಂತ ಮಾಡಿದರು. ಪಂತುಲೂರವರು ತಿಂಗಳಿಗೆ 250 ರೂಪಾಯಿ ಸಂಬಳ ಕೊಟ್ಬಿಟ್ಟು ಅಲ್ಲೇ ಉಳಿಸ್ಕೊಂಡು ಸಿನಿಮಾ ಮಾಡಿದಾಗ ಅವ್ರಿಗೆ ನನಗೆ ಪಾತ್ರ ಕೊಡಬೇಕು ಅಂತ ಅವರು ಭಾಳ ಆಸೆ ಇತ್ತು. ಆದರೆ ನಮ್ಮ ಕಂಪ್ನಿಲಿದ್ದಲ್ಲ, ಮಾಧುಸ್ವಾಮಿ ಕಂಪ್ನಿಲಿ, ಅಲ್ಲಿ ಅಗ್ರಿಮೆಂಟ್ ಇತ್ತು. ಅವ್ರ ವಿಧಿ ಇಲ್ಲ, ಕಳಿಸ್ಲೇಬೇಕಾಯಿತು. ಗೋಡೆಗೆ ಒದ್ದ ಚೆಂಡು ಮತ್ತೆ ವಾಪಸ್ ಬಂದಾಗೆ ಪುನಃ ನಾಟಕ ಕಂಪ್ನಿ ಬಂದ ಮೇಲೆ ಆವಾಗ ವಯಸ್ಸೆಷ್ಟು ನನಗೆ 15 ಆಗ್ಬಿಡ್ತು. ಪಿಕ್ಚರ್ ರಿಲೀಸ್ ಆಗ್ಬೇಕಾದ್ರೆ 15 ವರ್ಷ. ಮಕ್ಕಳ ಪಾತ್ರಕ್ಕೆ ದೊಡ್ಡವನಾಗ್ಬಿಟ್ಟೆ, ದೊಡ್ಡವನ ಪಾತ್ರಕ್ಕೆ ಮಕ್ಕಳು ಆಗ್ಬಿಟ್ಟೆ. ಸರಿ ಹೋಗಲಿಲ್ಲ ಅದು. ಆವಾಗ ಸ್ವಲ್ಪ ಅಲ್ಲಿ ಒಂದು, ಯಾಕೆಂದರೆ ಯಾವತ್ತೂ ಅಷ್ಟೇ ಉಪಯೋಗಕ್ಕೆ ಬಂದರೆ ವಸ್ತು ಅಷ್ಟೇ. ಇವತ್ತು ನಾವು ಯಾವುದಾದ್ರು ಒಂದು ಕುಡಿತೀವಿ, ಜ್ಯೂಸ್ ಕುಡಿತೀವಿ, ಕುಡಿದ್ಮೇಲೆ ತೆಗೆದು ಬಿಸಾಕ್ಬಿಡ್ತೀವಿ ಅಲ್ವಾ? ಅಷ್ಟೇ ತಾನೇ. ಯಾವಾಗಲೂ ಅಷ್ಟೇ, ನಮ್ಮ ರಂಗಭೂಮಿಲೇ ಆಗಲಿ, ಸಿನಿಮಾದಲ್ಲೇ ಆಗಲಿ, ಉಪಯೋಗಿಸೋರು ಅಷ್ಟೇ. ಉಪಯೋಗ ಇರೋವರೆಗೂ ಅದರ ಜೋಪಾನ ತರ್ತೀವಿ ನಾವು. ಯಾವುದೇ ಒಂದು ಸ್ವೀಟ್ ಬಾಕ್ಸ್ ಆಗಲಿ ಅಥವಾ ಜ್ಯೂಸ್ ಬಾಕ್ಸ್ ಆಗಲಿ, ಭಾಳ ಒಂದು ಜೋಪಾನ ತರ್ತೀವಿ ಅಲ್ಲಿ ಮನೆ ತರೋ. ಅದು ಉಪಯೋಗಿಸಿದ್ಮೇಲೆ ಅದಷ್ಟೇ ಕಸದ ಬುಟ್ಟಿ ಸೇರುತ್ತೆ. ಅದೇ ಥರ ನಾನು ಸ್ವಲ್ಪ ಕಲಾವಿದನಾಗೋದಕ್ಕೆ ಅನರ್ಹನಾದೆ. ಸೊ ಅವಾಗ ನನಗೆ ಸ್ವಲ್ಪ ಡಿಗ್ರೇಡ್ ಶುರುವಾಯಿತು. ಅವ್ರು ಹೇಳದೇ ಇದ್ರೂ ಅವರ ಭಾವನೆಗಳಲ್ಲಿ, ಅವರ ವರ್ತನೆಗಳಲ್ಲಿ ನನಗೆ ಅದು ಗೊತ್ತಾಗೋಯಿತು. ನನಗೆ ಅವಾಗ ಯೋಚನೆ ಆಗೋಯ್ತು. ಯೋಚನೆ ಆದಾಗ ಏನಪ್ಪ ಮಾಡೋದು? ಯಾಕಂದರೆ ನಮಗೆ ಬೇರೆ ಏನೂ ಗೊತ್ತಿಲ್ಲ. ನಮಗೆ ಬಣ್ಣ ಹಚ್ಚಿದ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಹಿರಿಯರು, ಪುಟ್ಟಬಸಪ್ಪನವರು, ಪಂಚಲಿಂಗಯ್ಯನವರು, ಶ್ರೀಕಂಠಮೂರ್ತಿಗಳು, ದೊಡ್ಡ ದೊಡ್ಡ ಸಂಗೀತಗಾರರು, ಅವ್ರು ಹೇಳಿದ್ರು, ನೀನು ಸ್ವಲ್ಪ ಹಾರ್ಮೋನಿಯಂ ಕಲ್ತ್ಕೋ, ಸಂಗೀತ ನಿನಗೆ ಇದಕ್ಕೆ ಬರುತ್ತಲ್ಲ, ಹಾರ್ಮೋನಿಯಂ ಕಲ್ತ್ಕೋ. ಆ ಒಂದು ವಾದ್ಯಗಾರನಿಗೆ ಆಗಲಿ, ಸಂಗೀತಗಾರನೇ ಆಗಲಿ, ಅವನಿಗೆ ಗುಣ ಅಂದರೆ ಮುಖ ಸೌಂದರ್ಯ ಬೇಕಾಗಿಲ್ಲ, ಬರೀ ನಾದ ಅಷ್ಟೇ ಬೇಕಲ್ವಾ? ಅದರ ಕಲಿಂದರು. ಸೊ ಒಳ್ಳೆ ಆಶೀರ್ವಾದ ಮಾಡಿ ಕಲಿತರು. ನಮಗೆ ಅದೇನು ಸಂಸ್ಕಾರ, ಶ್ರುತಿ ಲಯ. ಶ್ರುತಿ ಲಯ ಇದು ಯಾವತ್ತೂ ಹೇಳ್ತಾರೆ, ನಮ್ಮ ಹಿರಿಯರು ಹೇಳ್ತಾಯಿದ್ರು, ಶ್ರುತಿ ಅನ್ನೋದು ತಾಯಿ ಇದ್ದ ಹಾಗೆ, ಲಯ ಅನ್ನೋದು ತಂದೆ ಇದ್ದಂಗೆ. ತಂದೆ ತಾಯಿ ಕರೆಕ್ಟಾಗಿರಬೇಕು ಸಂಗೀತಗಾರನಿಗೆ.
ನಮಗೆ ಶ್ರುತಿ ಲಯ ರಂಗಭೂಮಿಯಲ್ಲೇ ಬಂದಿದ್ದರಿಂದ ಆಗ ಆ, ವೃತ್ತಿ ರಂಗಭೂಮಿಯಲ್ಲಿ ಬರೀ ಪೌರಾಣಿಕ ನಾಟಕ ಆದ್ದರಿಂದ ಶಾಸ್ತ್ರೀಯವಾದ ಹಾಡುಗಳೇ ಇತ್ತು, ಲಯ ಇತ್ತು. ನಾವು ಹಾಡ್ತಾ ಇದ್ವಿ, ಅವೆಲ್ಲ ಕೇಳ್ತಾ ಇದ್ವಲ್ಲ, ಅದು ಸ್ವಲ್ಪ ನಮ್ಮ ಕಿವಿಲಿ ಆ ಲಯ, ಶ್ರುತಿ ಅವೆಲ್ಲ ಇದ್ದಿದ್ದರಿಂದ ಆ ಸಂಸ್ಕಾರ, ಹಿರಿಯರು ಕೊಟ್ಟ ಸಂಸ್ಕಾರದಿಂದಲೂ ನನಗೆದಿತ್ತು. ಹಾರ್ಮೋನಿಯಂ ಶುರು ಒಂದು 45 ರೂಪಾಯಿ. ಆವಾಗ ಮಕ್ಕಳ ರಾಜ್ಯಕ್ಕೆ ಕೊಟ್ಟ ದುಡ್ಡು ಸಂಭಾವನೆ ಪಂತುಲೂರು 1,500 ರೂಪಾಯಿ. ಅದನ್ನ ನಮ್ಮ ತಂದೆಗೆ ಕಳಿಸ್ತಾ ಇದ್ದೆ. ಅದರಲ್ಲೇನೋ ಕೊನೆಗೆ ನಮ್ಮಪ್ಪ ಒಂದೊಂದು ಒಂದು 100 ರೂಪಾಯಿನೋ ಕೊಟ್ಟರು. 100 ರೂಪಾಯಿ ಎಲ್ಲ ಖರ್ಚು ಮಾಡಿ 45 ರೂಪಾಯಿ ಉಳಿದಿತ್ತು. 45 ರೂಪಾಯಿನ ಬಳೆಪೇಟೆಗೆ ಹೋಗಿ ಒಂದು ಹಾರ್ಮೋನಿಯಂ ತೊಗೊಂಡೆ. ಹಾರ್ಮೋನಿಯಂ ತೊಗೊಂಡು ನುಡಿಸ್ದೆ. ಅಂದರೆ ನಮಗೆ ಗೊತ್ತಿರೋ ಹಾಡುಗಳು, ಸಿನಿಮಾ ಹಾಡುಗಳಿರ್ಬೋದು, ರಂಗಭೂಮಿ ಹಾಡುಗಳು ಇಲ್ಲ, ಅದನ್ನ ಪ್ರಯತ್ನ ಮಾಡಿದ್ರೆ ಖಂಡಿತ ಫಲ ಸಿಕ್ಕೇ ಸಿಗತ್ತಲ್ವಾ. ಶುರು ಮಾಡಿದೆ. ಆ ದೇವಿ ಶಾರದಾ ದೇವಿ ಅದೇನೋ 6 ತಿಂಗಳು ವರ್ಷದೊಳಗೆ ಕೈ ಸ್ವಲ್ಪ ಬಂತು. ಒಳ್ಳೆ ಅವಾಗ ನಮಗೆಲ್ಲರೂ ಸಂತೋಷ ಪಡೋರು. ಏನು ಎಷ್ಟು ಬೇಗ ಕಲ್ತ್ಬಿಟ್ಟೆ ನೀನು, ಹೆಂಗೆ ಹೇಗೆ ಬಂತು ಚೋಮಂದುಡಿ ವಾಸುದೇವರು ಒಂದ್ಸಲ ಹೇಳಿದ್ರು, ನೀನು ಹ್ಯಾಗೆ ಕಲಿತೆ ನೀನು ಹೇಗೆ ಅಂತಂದರು. ನಾ ಕಲೀಲಿಲ್ಲ, ಆ ಸರಸ್ವತಿ ನಮಗೆ ಆಶೀರ್ವಾದ ಮಾಡೋದು. ನಮ್ಮ ಪರಮಶಿವ ಅಂತ ರಂಗಭೂಮಿಲಿ ಒಳ್ಳೆ ಸಂಗೀತಗಾರರು, ಹಾರ್ಮೋನಿ ಮಾಸ್ಟರು. ಅವ್ರು ಹೇಳಿದ್ರು, ನಾನು ಸಣ್ಣ ಹುಡುಗ ನೋಡ್ತಿದ್ದೀನಿ ಕಣೆಯ, ನೀನು ಯಾವಾಗ ಹಾರ್ಮೋನಿ ಕಲಿತೆ, ಹ್ಯಾಗೆ ಕಲಿತೆ ಅಂತನವರು. ನಾನು ಹಾಗೆ ಪ್ರಯತ್ನ ಪಟ್ಟೆ ಅಷ್ಟೇ, ಪ್ರಯತ್ನ ಪಟ್ಟೆ. ಆಮೇಲೆ ಕಂಪ್ನಿಗಳಲ್ಲೆಲ್ಲ ಫಸ್ಟ್ ಪಿಯಾನೋನ ಬಾರಿಸ್ತಿದ್ದೆ, ಹಾರ್ನ್ ನುಡಿಸ್ತಿದ್ದೆ. ಆ ಸರಸ್ವತಿ ನಮ್ಮ ಕೈ ಹಿಡಿದ್ಲು. ಎಷ್ಟೋ ವರ್ಷ ರಂಗಭೂಮಿಯಲ್ಲಿ ನಾನು ಹಾರ್ಮೋನಿಯಂ ನುಡಿಸ್ತಾ ಇದ್ದೆ.